ಜೀವನದಲ್ಲಿ ಒಡೆತದ ನೋವನ್ನು ತಡೆದುಕೊಳ್ಳುವಂತಹ ಶಕ್ತಿಯನ್ನು ನೀಡುವಂತಹ ಆ ಭಗವಂತ ಶ್ರೀಕೃಷ್ಣ ಪರಮಾತ್ಮನು ಸಮಯ ಬಂದಾಗ ತಿರುಗಿಸಿ ಒಡೆಯುವಂತಹ ತಾಕತ್ತನ್ನು ಕೂಡ ಪ್ರತಿಯೊಬ್ಬರಿಗೂ ನೀಡಿರುತ್ತಾನೆ. ನೀವು ಪ್ರಯತ್ನಿಸುವವರೆಗೂ ಕೂಡ ನಿಮ್ಮ ಒಳಗೆ ಇರುವಂತಹ ಶಕ್ತಿಯ ಒಂದು ಅರಿವು ಎನ್ನುವುದು ನಿಮಗೆ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಪ್ರಯತ್ನ ಎನ್ನುವುದು ನಿರಂತರವಾಗಿ ಇರಲಿ, ಅಂದಾಗ ಮಾತ್ರ ನೀವು ಬದುಕಿನಲ್ಲಿ ಯಶಸ್ಸನ್ನು ಕಾಣುವುದಕ್ಕೆ ಸಾಧ್ಯವಾಗುವುದು. ಅಂದುಕೊಂಡ ಕೆಲಸ ಆಗಬೇಕು ಅನ್ನುವುದೇ ಆದರೆ ಅದಕ್ಕೆ ತಕ್ಕ ರೀತಿಯ ಪ್ರಯತ್ನ ಎನ್ನುವುದು ನಿರಂತರವಾಗಿ ಆಗಲೇಬೇಕು. ಒಂದು ವೇಳೆ ಮನುಷ್ಯನು ತನ್ನ ನಿರೀಕ್ಷೆಗಳ ಮೇಲೆ ನಿರಂಕುಶವನ್ನು ಹಾಕಿ ಅವನು ನಿರಂತರವಾಗಿರುವಂತಹ ಪ್ರಯತ್ನವನ್ನು ಮಾಡಿದಾಗ ಆತನನ್ನು ಸೋಲಿಸುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ. ಪರಿವರ್ತನೆ ಎನ್ನುವುದು ಈ ಜಗತ್ತಿನ ನಿಯಮವಾಗಿದೆ. ಹಾಗಾಗಿ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಮನುಷ್ಯನು ತನ್ನಲ್ಲಿ ತಾನೇ ಪರಿವರ್ತನೆಯನ್ನು ಮಾಡಿಕೊಳ್ಳಬೇಕಾಗಿರುವುದು ತುಂಬಾನೇ ಅವಶ್ಯಕವಿದೆ. ತನ್ನ ಅಂತರಂಗವನ್ನು ಪರಿವರ್ತನೆ ಮಾಡಿಕೊಳ್ಳುವಂತಹ ಪ್ರಯತ್ನ ಮಾಡಿದರೆ ಮಾತ್ರ ಜೀವನದಲ್ಲಿ ನಾವು ಸಂಬಂಧಗಳಲ್ಲಿ ಸಂತೋಷವನ್ನು ಹುಡುಕುವಲ್ಲಿ ಕಷ್ಟವಾಗುವುದೇ ಇಲ್ಲ. ಹಾಗಾಗಿ ಜೀವನದಲ್ಲಿ ನಾವು ನಮ್ಮ ಅಂತರಂಗವನ್ನು ಆಗಾಗ ಪರಿವರ್ತನೆ ಮಾಡಿಕೊಳ್ಳಬೇಕಾಗಿರುವುದು ತುಂಬಾನೇ ಅವಶ್ಯಕವಾಗಿದೆ. ಏನೇ ಬಂದರೂ ಕೂಡ ಜೀವನದಲ್ಲಿ ಎಲ್ಲವನ್ನ ಸ್ವೀಕರಿಸುವಂತಹ ಭಾವನೆಯನ್ನು ನಾವು ಬೆಳೆಸಿಕೊಳ್ಳಬೇಕು. ಅಂದಾಗ ಮಾತ್ರ ಜೀವನದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾಗುವುದು. ಬದುಕಿನಲ್ಲಿ ಇಂತಹದ್ದೇ ಕ್ಷಣಗಳು ಮತ್ತೆ ಬರುತ್ತವೆ ಅಥವಾ ಬರುವುದಿಲ್ಲ ಎನ್ನುವುದನ್ನು ಯಾರೂ ಕೂಡ ಊಹೆ ಮಾಡುವುದಕ್ಕೆ ಅಥವಾ ಹೇಳದೇ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಏಕೆಂದರೆ ಜೀವನ ಎನ್ನುವುದು ಯಾವುದೂ ಕೂಡ ನಾವು ಅಂದುಕೊಂಡಂತೆ ಇರುವುದೇ ಇಲ್ಲ. ಜೀವನ ಎನ್ನುವುದು ಮೇಲೆ ಇರುವಂತಹ ಶ್ರೀಕೃಷ್ಣ ಪರಮಾತ್ಮನು ಯಾವ ರೀತಿಯಾಗಿ ಅಂದುಕೊಳ್ಳುತ್ತಾನೆಯೋ, ಆತನು ಯಾವ ರೀತಿಯಾಗಿ ದಾರಿಗಳನ್ನು ತೋರಿಸುತ್ತಾನೆಯೋ ಆ ರೀತಿಯಾಗಿ ನಮ್ಮ ಜೀವನ ಎನ್ನುವುದು ಸಾಗುವುದು. ಆತನೇ ಎಲ್ಲ ಸಮಸ್ಯೆಗಳನ್ನು ಒಡ್ಡುತ್ತಾನೆ, ಆತನೇ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ಸೂಚಿಸುತ್ತಾನೆ. ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮನು ಯಾವ ರೀತಿಯಾಗಿ ಅಂದುಕೊಳ್ಳುತ್ತಾನೆಯೋ ಆ ರೀತಿಯಾಗಿ ನಮ್ಮ ಜೀವನ ಎನ್ನುವುದು ಸಾಗುವುದು. ಆದರೆ ಒಂದನ್ನು ಚೆನ್ನಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳಿ, ಯಾರೂ ಕೂಡ ಇತರರಿಗೆ ಕೆಟ್ಟದ್ದನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ನಿಮ್ಮಿಂದ ಆದರೆ ಒಳ್ಳೆಯದನ್ನು ಮಾಡಿ, ಅದನ್ನು ಹೊರತುಪಡಿಸಿ ಕೆಟ್ಟದ್ದನ್ನು ಮಾಡುವುದಕ್ಕೆ ಹೋಗಲೇಬಾರದು. ಏಕೆಂದರೆ ನಾವು ಏನನ್ನ ಮಾಡುತ್ತೇವೆಯೋ ಅದನ್ನೇ ಅನುಭವಿಸಬೇಕಾಗುತ್ತದೆ. ಇತರರಿಗೆ ನಾವು ಒಳ್ಳೆಯದನ್ನು ಮಾಡಿದಾಗ ನಮಗೂ ಕೂಡ ದೇವರು ಒಳ್ಳೆಯದನ್ನು ಮಾಡುವಂಥವರನ್ನು ಅಥವಾ ಒಳ್ಳೆಯದನ್ನೇ ಮಾಡುತ್ತಾನೆ. ನಾವು ಇತರರಿಗೆ ಕೆಟ್ಟದ್ದನ್ನು ಬಗೆದಾಗ ನಮಗೂ ಕೂಡ ಕೆಟ್ಟವರನ್ನು ಬಗೆಯುವಂಥವರನ್ನ ದೇವರು ಸೃಷ್ಟಿ ಮಾಡಿರುತ್ತಾನೆ. ಹಾಗಾಗಿ ಆದರೆ ಮಾತ್ರ ಒಬ್ಬರಿಗೆ ಒಳ್ಳೆಯದನ್ನು ಮಾಡಬೇಕು, ಒಳ್ಳೆಯದನ್ನು ಬಗೆಯಬೇಕು. ಅದನ್ನು ಹೊರತುಪಡಿಸಿ ಕೆಟ್ಟದ್ದನ್ನು ಮಾಡುವುದಕ್ಕೆ, ಕೆಟ್ಟದ್ದನ್ನು ಯೋಚನೆ ಮಾಡುವುದಕ್ಕೆ ಹೋಗಲೇಬಾರದು. ಸಮಸ್ಯೆಗಳು ಯಾವ ರೀತಿಯಾಗಿ ಬಂದಿಯೂ ಕೂಡ ನಮ್ಮ ಜೀವನದಲ್ಲಿ ಸೇರಬಹುದು. ಆದರೆ ಬರುವಂತಹ ಎಲ್ಲ ಸಮಸ್ಯೆಗಳನ್ನು ಮೆಟ್ಟಿ ನಡೆಯುತ್ತೇನೆ ಎನ್ನುವಂತಹ ಧೈರ್ಯ, ಆತ್ಮವಿಶ್ವಾಸ, ಶ್ರದ್ಧೆ ಎನ್ನುವುದು ನಿನ್ನಲ್ಲಿ ಇದ್ದಾಗ ಖಂಡಿತವಾಗಿಯೂ ಕೂಡ ನೀನು ಜೀವನದಲ್ಲಿ ಅಂದುಕೊಂಡಂತಹ ಗುರಿಯನ್ನು ಸಾಧಿಸಿಯೇ ಸಾಧಿಸುತ್ತೀಯಾ. ಸಮಸ್ಯೆಯ ಸವಾಲುಗಳನ್ನು ಯಾರು ಅನವಶ್ಯಕವಾಗಿ ಪರಿವರ್ತನೆ ಮಾಡಿಕೊಳ್ಳುತ್ತಾರೆಯೋ ಅವರು ಮಾತ್ರ ಜೀವನದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾಗುವುದು. ಜೀವನದಲ್ಲಿ ಯಾರಿಗೆ ತಾನೇ ಸಮಸ್ಯೆಗಳು ಇಲ್ಲ ಹೇಳಿ? ಈ ಭೂಮಿಯ ಮೇಲೆ ಇರುವಂತಹ ಸಕಲ ಜೀವಿ ರಾಶಿಗಳಿಗೂ ಕೂಡ ಅವರಿಗೆ ಅವರದ್ದೇ ಆಗಿರುವಂತಹ ಸಮಸ್ಯೆಗಳು ಇದ್ದೇ ಇರುತ್ತದೆ. ಆ ಸಮಸ್ಯೆಗಳನ್ನು ಯಾರು ಮೆಟ್ಟಿ ನಡೆಯುತ್ತಾರೆಯೋ ಅವರು ಮಾತ್ರ ಜೀವನದಲ್ಲಿ ಅಂದುಕೊಂಡಂತಹ ಗುರಿಯನ್ನಾಗಲಿ, ಅಂದುಕೊಂಡ ರೀತಿಯಲ್ಲಿ ಬದುಕುವುದನ್ನಾಗಲಿ ಕಲಿಯುವುದಕ್ಕೆ ಸಾಧ್ಯವಾಗುವುದು. ಪ್ರತಿದಿನ ಮಂದಿರಕ್ಕೆ ಹೋಗುವ ಮನುಷ್ಯನು ಮಾತ್ರ ಕಲ್ಲಾಗಿಯೇ ಇರುತ್ತಾನೆ. ಜೀವನದಲ್ಲಿ ನಾವು ಪರಿವರ್ತನೆಯನ್ನು ಹೊಂದಬೇಕು. ಯಾರ ಸಹವಾಸವನ್ನು ಕೂಡ ಮಾಡದೆ, ಯಾರ ಬಗ್ಗೆಯೂ ಕೂಡ ಕೆಟ್ಟದ್ದನ್ನು ಯೋಚನೆ ಮಾಡದೆ ನಮ್ಮ ಪಾಡಿಗೆ ನಾವು ಇದ್ದಾಗ ಮಾತ್ರ ಜೀವನದಲ್ಲಿ ಯಾವ ಸಮಸ್ಯೆಗಳಿಗೂ ಕೂಡ ನಾವು ಒಳಗಾಗುವಂತಹ ಪ್ರಸಂಗ ಉದ್ಭವ ಆಗುವುದೇ ಇಲ್ಲ. ಯಾವ ರಾಜನೂ ಕೂಡ ಕೊನೆಯವರೆಗೂ ರಾಜನಾಗಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಯಾವ ಶ್ರೀಮಂತನೂ ಕೂಡ ಕೊನೆಯವರೆಗೂ ಶ್ರೀಮಂತನಾಗಿ ಇರುವುದಕ್ಕೆ ಸಾಧ್ಯವಿಲ್ಲ. ಅದೇ ರೀತಿಯಾಗಿ ಯಾವ ಭಿಕ್ಷಕನೂ ಕೂಡ ಕೊನೆಯವರೆಗೂ ಭಿಕ್ಷಕನಾಗಿಯೇ ಇರುತ್ತಾನೆ ಎನ್ನುವುದನ್ನು ಯಾರೂ ಕೂಡ ಊಹೆ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಏಕೆಂದರೆ ಮೇಲೆ ಕುಳಿತಿರುವಂತಹ ಶ್ರೀಕೃಷ್ಣ ಪರಮಾತ್ಮನಿಗೆ ಗೊತ್ತಿದೆ
ಯಾರಿಗೆ ಯಾವಾಗ ಏನನ್ನು ಕೊಡಬೇಕು, ಯಾರಿಗೆ ಯಾವಾಗ ಕೊಟ್ಟಿರುವುದನ್ನು ಕಸಿದುಕೊಳ್ಳಬೇಕು ಎನ್ನುವುದು. ಹಾಗಾಗಿ ಜೀವನದಲ್ಲಿ ಆದರೆ ಒಳ್ಳೆಯ ಕೆಲಸಗಳನ್ನು ಮಾಡಿ, ಒಳ್ಳೆಯ ಅಂಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿ. ನಿಮ್ಮ ಸುತ್ತಮುತ್ತಲೂ ಕೂಡ ಒಳ್ಳೆಯ ವಾತಾವರಣವನ್ನು ಅಥವಾ ಒಳ್ಳೆಯ ರೀತಿಯ ಆಲೋಚನೆಗಳನ್ನು ಮಾಡುವಂತಹ ವ್ಯಕ್ತಿಗಳನ್ನು ಇಟ್ಟುಕೊಳ್ಳಿ. ಅಂದಾಗ ಮಾತ್ರ ಬದುಕು ಎನ್ನುವುದು ಒಳ್ಳೆಯ ರೀತಿಯಲ್ಲಿ ಮುಂದೆ ಒರೆಯುವುದಕ್ಕೆ ಸಾಧ್ಯವಾಗುವುದು. ನೀವು ಯೋಚನೆ ಮಾಡುವುದೇ ನೀವು ನಕಾರಾತ್ಮಕವಾಗಿ ಯೋಚನೆಯನ್ನು ಮಾಡಿ ನಿಮ್ಮ ಜೀವನದಲ್ಲಿ ಮಾತ್ರ ಸಕಾರಾತ್ಮಕವಾಗಿರುವಂತಹ ಘಟನೆಗಳು ಜರುಗಬೇಕು ಎಂದು ಬಯಸುವುದೇ ಆದರೆ ಅದು ಖಂಡಿತವಾಗಿಯೂ ಕೂಡ ಸಾಧ್ಯವೇ ಇಲ್ಲ. ದೇವರು ನಮ್ಮ ಜೊತೆಗೆ ಇಲ್ಲ, ನಮ್ಮ ಮನಸ್ಸಿನಲ್ಲಿಯೂ ಕೂಡ ಇಲ್ಲ, ಆದರೆ ನಮ್ಮ ಆತ್ಮದಲ್ಲಿ ದೇವರು ಇದ್ದಾನೆ. ಹಾಗಾಗಿ ಆತ್ಮ ವಿಶ್ವಾಸ ಎನ್ನುವುದು ಯಾವುದೇ ಕಾರಣಕ್ಕೂ ಕೂಡ ಕಳೆದುಕೊಳ್ಳಬಾರದು. ನಮ್ಮ ಆತ್ಮದಲ್ಲಿಯೇ ದೇವರು ಇದ್ದಾನೆ ಎನ್ನುವುದನ್ನು ಯಾರು ಕಂಡುಕೊಳ್ಳುತ್ತಾರೆಯೋ ಅವರು ಮಾತ್ರ ಜೀವನದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾಗುವುದು. ನಿಮ್ಮ ಆತ್ಮ ಯಾವ ರೀತಿಯ ಕೆಲಸಗಳನ್ನು ಹೇಳುತ್ತದೆಯೋ ಆ ಕೆಲಸವನ್ನು ಮಾಡಿ. ನಿಮ್ಮ ಆತ್ಮ ಎನ್ನುವುದು ಬೇರೆಯವರ ರೀತಿಯಲ್ಲಿ ಕೆಟ್ಟದ್ದನ್ನು ನಿಮಗೆ ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಿಮ್ಮ ಆತ್ಮದ ಮೇಲೆ ನಂಬಿಕೆ ಇರಲಿ. ಆತ್ಮ ಎನ್ನುವುದು ಯಾವ ರೀತಿಯಾಗಿ ಹೇಳುತ್ತದೆಯೋ ಅದೇ ರೀತಿಯಾಗಿರುವಂತಹ ಕೆಲಸವನ್ನು ನೀವು ಮಾಡುತ್ತಾ ಮುಂದುವರಿಯಿರಿ. ಈ ಜನ್ಮದಲ್ಲಿ ಅಥವಾ ಮುಂದಿನ ಜನ್ಮದಲ್ಲಿ ನಾವು ಈ ಒಂದು ದಿನದಲ್ಲಿ ಮಾಡುತ್ತಿರುವಂತಹ ಕರ್ಮಗಳನ್ನು ಅನುಭವಿಸಲೇಬೇಕು ಎನ್ನುವಂತಹ ಜ್ಞಾನ ಇದ್ದಾಗ ಜಗತ್ತು ಎನ್ನುವುದು ಇದ್ದಕ್ಕಿದ್ದಂತೆ ಬದಲಾವಣೆ ಆಗುತ್ತಾ ಹೋಗುತ್ತದೆ. ಏಕೆಂದರೆ ಇವತ್ತಿನ ಈ ಒಂದು ಮಾನವರ ಜೀವನ ಶೈಲಿಯನ್ನು ನೋಡಿದಾಗ ಖಂಡಿತವಾಗಿಯೂ ಕೂಡ ಈ ಒಂದು ಸತ್ಯವನ್ನು ಅರಿಯಬೇಕಾಗಿರುವುದು ಅವಶ್ಯಕತೆ ಇದೆ. ಹಾಗಾಗಿ ಇಲ್ಲಿ ಯಾವುದು ಕೂಡ ಶಾಶ್ವತ ಅನ್ನುವುದು ಇಲ್ಲ. ಸೋತವನಿಗೆ ಇಂಥವನಿಂದ ಸೆಣಸಾಡಿ ಸೋತೆ ಎನ್ನುವಂತಹ ಜಾಗ ಇರುವುದನ್ನು ನಾವು ಚರಿತ್ರೆಯಲ್ಲಿ ಇತಿಹಾಸದ ಪುಟಗಳಲ್ಲಿ ನಾವು ನೋಡಬಹುದು. ಆದರೆ ನಿಂತುಕೊಂಡು ನೋಡುವವರಿಗೆ ಮತ್ತು ಅದೇ ಜಾಗದಲ್ಲಿ ಆಡಿಕೊಂಡು ನಗುವವರಿಗೆ ಎಲ್ಲಿಯೂ ಕೂಡ ಚರಿತ್ರೆಯಲ್ಲಿ ಯಾವ ಪುಟಗಳಲ್ಲಿಯೂ ಕೂಡ ಜಾಗ ಇರುವುದಿಲ್ಲ ಎನ್ನುವುದನ್ನು ನಾವು ಅದನ್ನು ಕೂಡ ಗಮನಿಸಬೇಕು. ಹಾಗಾಗಿ ಕೋಪದಿಂದ ಮಾತನಾಡಿದರೆ ನಾವು ಗುಣವನ್ನು ಕಳೆದುಕೊಳ್ಳುತ್ತೇವೆ. ಕೋಪದಿಂದ ಮಾತನಾಡುವುದಕ್ಕೆ ಹೋಗಲೇಬೇಡಿ. ಎಲ್ಲದಕ್ಕೂ ಕೂಡ ಒಂದು ಕಾಲಘಟ್ಟ ಎನ್ನುವುದು ಬರಲೇಬೇಕು. ಅಲ್ಲಿಯವರೆಗೆ ತಾಳ್ಮೆಯನ್ನು ತೆಗೆದುಕೊಂಡು ತಾಳ್ಮೆಯಿಂದ ಕಾಯಬೇಕು ಅಷ್ಟೇ. ಜೀವನದಲ್ಲಿ ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂದು ಪರಿಭಾವಿಸಬೇಕು. ಯಾರ ಬಗ್ಗೆಯೂ ಕೂಡ ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಲೇಬಾರದು. ನಿಮ್ಮ ಶ್ರದ್ಧೆ, ನಿಮ್ಮ ಕೆಲಸ, ನಿಮ್ಮ ಪರಿಶ್ರಮ ನಿರಂತರವಾಗಿ ನಿಮ್ಮ ಗುರಿಗಳ ಕಡೆಗೆ ವಹಿಸಿ. ಖಂಡಿತವಾಗಿಯೂ ಕೂಡ ನಿಮ್ಮ ಗುರಿಯನ್ನು ನೀವು ಈಡೇರಿಸಿಕೊಳ್ಳುತ್ತೀರಾ. ಬೇರೆಯವರು ಏನು ಮಾತನಾಡುತ್ತಿದ್ದಾರೆ ಅಥವಾ ಏನನ್ನು ಹೇಳುತ್ತಿದ್ದಾರೆ ಎಂದು ನೀವು ಎಂದಿಗೂ ಕೂಡ ಖಂಡಿತವಾಗಿಯೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ನೀವು ಮಾಡುತ್ತಿರುವಂತಹ ಕೆಲಸ ನಿಮಗೆ ಮಾತ್ರ ಗೊತ್ತಿದೆ. ಬೇರೆಯವರಿಗೆ ಏನು ತಾನೇ ಗೊತ್ತಿರುವುದಕ್ಕೆ ಸಾಧ್ಯವಾಗಿದೆ ಹೇಳಿ? ಖಂಡಿತವಾಗಿಯೂ ಕೂಡ ಇಲ್ಲ. ಬೇರೆಯವರಿಗೆ ಮಾತನಾಡುವುದನ್ನು ಬಿಟ್ಟು ಬೇರೆ ಏನೂ ಕೂಡ ನಿಮ್ಮ ಬಗ್ಗೆ ಗೊತ್ತಿರುವುದಿಲ್ಲ. ಹಾಗಾಗಿ ಮಾತನಾಡುವವರ ಬಗ್ಗೆ ನೀವು ಏಕೆ ತಲೆಯನ್ನು ಕೆಡಿಸಿಕೊಳ್ಳುತ್ತೀರಾ? ನಿಮ್ಮ ಪಾಡಿಗೆ ನೀವಿದ್ದು ನೀವು ಏನು ಎನ್ನುವುದು ನಿಮ್ಮ ಆತ್ಮಸಾಕ್ಷಿಗೆ ಗೊತ್ತಿದೆ ಅಲ್ಲವೇ? ಹಾಗಾಗಿ ನಿಮ್ಮ ಪಾಡಿಗೆ ನೀವು ನಿಮ್ಮ ಕೆಲಸಗಳಲ್ಲಿ ಭಗ್ನರಾಗಿ ಮುಂದುವರಿಯಿರಿ. ಕಂಡವರ ಮಾತಿಗೆ ನಾವು ಉತ್ತರವನ್ನು ಕೊಡುತ್ತಾ ಹೊರಟರೆ ಖಂಡಿತವಾಗಿಯೂ ಕೂಡ ನಮ್ಮ ಜೀವನದಲ್ಲಿ ನಾವು ಅಂದುಕೊಂಡಂತೆ ಬದುಕುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಹಾಗಾಗಿ ಹೆಚ್ಚಾಗಿ ಯಾವುದೇ ಕಾರಣಕ್ಕೂ ಕೂಡ ಮಾತನಾಡದೆ ನಿಮ್ಮ ಪಾಡಿಗೆ ನೀವಿದ್ದು ನಿಮ್ಮ ಕೆಲಸ ಕಾರ್ಯಗಳನ್ನು ಹೆಚ್ಚಾಗಿ ಮಾಡುತ್ತಾ ಮುಂದುವರಿಯಿರಿ. ಅನಗತ್ಯವಾಗಿ ಮಾತನಾಡಿದರೆ ನಾವು ಕೆಲಸವನ್ನು ಕಳೆದುಕೊಳ್ಳುತ್ತೇವೆ. ಕೆಲಸಗಳನ್ನು ಕಳೆದುಕೊಳ್ಳಬಾರದು. ನಾವು ಮನಸ್ಥಿತಿಯನ್ನು ಹಗುರವಾಗಿ ಇಟ್ಟುಕೊಳ್ಳಬೇಕು. ಜೀವನದಲ್ಲಿ ಏನೇ ಬಂದರೂ ಕೂಡ ಎದುರಿಸಿ ನಿಲ್ಲುತ್ತೇನೆ ಎನ್ನುವಂತಹ ಆತ್ಮಸ್ಥೈರ್ಯವನ್ನು ಯಾವಾಗಲೂ ಕೂಡ ಕಳೆದುಕೊಳ್ಳುವುದಕ್ಕೆ ಹೋಗಲೇಬಾರದು. ಜೀವನ ಎನ್ನುವುದು ಹಾಗೆ ಎಲ್ಲ ರೀತಿಯಿಂದಲೂ ಕೂಡ ನಮಗೆ ಒಂದಲ್ಲ ಒಂದು ಪರಿಸ್ಥಿತಿಗಳನ್ನು ಒಡ್ಡುತ್ತದೆ. ಆ ಎಲ್ಲ ಪರಿಸ್ಥಿತಿಗಳನ್ನು ನಾವು ಮೆಟ್ಟಿ ನಡೆಯುವುದನ್ನು ಕಲಿತುಕೊಳ್ಳಬೇಕು. ಅಂದಾಗ ಮಾತ್ರ ಬದುಕಿನಲ್ಲಿ ಅಂದುಕೊಂಡ ರೀತಿಯಲ್ಲಿ, ಅಂದುಕೊಂಡ ಶೈಲಿಯಲ್ಲಿ ಬದುಕುವುದಕ್ಕೆ ಸಾಧ್ಯವಾಗುವುದು. ಜೀವನದಲ್ಲಿ ನೀವು ಅಹಂಕಾರದಿಂದ ಮಾತನಾಡಿದರೆ ಪ್ರೀತಿಯನ್ನು ಕಳೆದುಕೊಳ್ಳುತ್ತೀರಾ. ನೀವು ಎಂತಹ ಸ್ಥಿತಿಗೆ ಏರಿದರೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಜೀವನದಲ್ಲಿ ಯಾವುದಾದರೂ ಒಂದು ಅಂಶವನ್ನು ಅಳವಡಿಸಿಕೊಳ್ಳಬಾರದು ಅಂದರೆ ಅದು ಅಹಂಕಾರ. ಏಕೆಂದರೆ ನೀವು ಎಂತಹ ಸ್ಥಾನಕ್ಕೆ ಏರಿದರೂ ಕೂಡ ಅಹಂಕಾರ ಎನ್ನುವಂತಹ ಒಂದೇ ಒಂದು ಅಂಶ ನಿಮ್ಮಲ್ಲಿ ಇದ್ದರೆ ನೀವು ಎಂತಹ ಸ್ಥಾನಕ್ಕೆ ಏರಿದರೂ ಕೂಡ ನೀವು ಪಾತಾಳಕ್ಕೆ ಬೀಳುತ್ತೀರಾ. ಏಕೆಂದರೆ ಅಹಂಕಾರ ಎನ್ನುವುದು ಮನುಷ್ಯನಲ್ಲಿ ಅದು
ಅದು ಎಂತಹ ಸ್ಥಿತಿಗೆ ಏರಿದರೂ ಕೂಡ ಅದನ್ನು ಕೆಳಗೆ ಇಳಿಸುವಂತಹ ಕೆಲಸವನ್ನು ಮಾಡುತ್ತದೆ. ಅಹಂಕಾರವನ್ನು ಎಂದಿಗೂ ಕೂಡ ಜೀವನದಲ್ಲಿ ಹತ್ತಿರ ಸುಳಿಯುವುದಕ್ಕೂ ಕೂಡ ಬಿಡಬೇಡಿ. ಎಂದಿಗೂ ಕೂಡ ಜೀವನದಲ್ಲಿ ನಯ ವಿನಯದಿಂದ ಇರುವುದನ್ನು, ವರ್ತಿಸುವುದನ್ನು ಕಲಿತುಕೊಳ್ಳಿ. ದೊಡ್ಡವರು ಸಣ್ಣವರು, ದೊಡ್ಡವರಿಗೆ ಹೇಗೆ ಗೌರವವನ್ನು ಕೊಡಬೇಕು, ಸಣ್ಣವರಿಗೆ ಹೇಗೆ ಗೌರವವನ್ನು ಕಲಿಸಬೇಕು ಹಾಗೂ ಯಾವ ರೀತಿಯಾಗಿ ಗೌರವವನ್ನು ತೆಗೆದುಕೊಳ್ಳಬೇಕು ಎನ್ನುವುದನ್ನು ನೀವು ಅರಿತುಕೊಳ್ಳುವುದು ಅವಶ್ಯಕ. ಸುಳ್ಳು ಹೇಳಿ ಎಂದಿಗೂ ಕೂಡ ನಿಮ್ಮ ಹೆಸರನ್ನು ಕಳೆದುಕೊಳ್ಳಬೇಡಿ. ಆದಷ್ಟು ಸತ್ಯವನ್ನೇ ಮಾತನಾಡುವುದನ್ನು ಕಲಿತುಕೊಳ್ಳಿ. ಧರ್ಮ, ನಿಷ್ಠೆ, ಪ್ರಾಮಾಣಿಕತೆ, ಸತ್ಯ ಇವುಗಳನ್ನು ಮಾತ್ರ ಜೀವನದಲ್ಲಿ ಅಳವಡಿಸಿಕೊಂಡು ಜೀವನ ನಿರ್ವಹಣೆಯನ್ನು ಮಾಡುವುದನ್ನು ಕಲಿತುಕೊಳ್ಳಬೇಕು. ಹಾಗಾಗಿ ಇವುಗಳನ್ನು ನೀವು ಪ್ರೀತಿಯಿಂದ ಮಾಡಿ. ಅಂದಾಗ ಮಾತ್ರ ನೀವು ಜೀವನದಲ್ಲಿ ಪ್ರೀತಿಯನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾಗುವುದು. ಏನೂ ಕೂಡ ಕಳೆದುಕೊಳ್ಳುವುದು ಈ ಜೀವನದಲ್ಲಿ ಏನೂ ಕೂಡ ಇಲ್ಲ. ನಾವು ಬರುವಾಗಲೂ ಕೂಡ ಏನನ್ನೂ ತೆಗೆದುಕೊಂಡು ಬಂದಿರುವುದಿಲ್ಲ. ನಾವು ಹೊರಟು ಹೋಗುವಾಗಲೂ ಕೂಡ ಏನನ್ನೂ ಕೂಡ ತೆಗೆದುಕೊಂಡು ಹೋಗುವುದೇ ಇಲ್ಲ. ಬರುವುದು ಒಬ್ಬಂಟಿಯಾಗಿ, ಹೋಗುವುದು ಕೂಡ ಒಬ್ಬಂಟಿಯಾಗಿಯೇ. ಹಾಗಾಗಿ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಯಾರ ಬಗ್ಗೆಯೂ ಕೂಡ ಮಾತನಾಡುತ್ತಾ ನಿಮ್ಮ ಅತ್ಯಮೂಲ್ಯವಾಗಿರುವಂತಹ ಸಮಯವನ್ನು ಕಳೆದುಕೊಳ್ಳುವುದಕ್ಕೆ ಹೋಗಲೇಬೇಡಿ. ವರ್ತಮಾನದಲ್ಲಿ ಜೀವಿಸುವುದನ್ನು ಕಲಿತುಕೊಳ್ಳಿ. ಜೀವನದಲ್ಲಿ ವರ್ತಮಾನದಲ್ಲಿ ಬದುಕುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಬೇಕು. ಅಂದಾಗ ಮಾತ್ರ ಭವಿಷ್ಯ ಎನ್ನುವುದು ಉಜ್ವಲವಾಗಿ ಇರುವುದಕ್ಕೆ ಸಾಧ್ಯವಾಗುವುದು. ಮುಂದೆ ಏನಾಗುತ್ತದೆಯೋ ಎಂದು ಯೋಚನೆಗಳನ್ನು ಮಾಡುತ್ತಾ ನಿಮ್ಮ ಭವಿಷ್ಯವನ್ನು ನೀವು ಯೋಚನೆಗಳನ್ನು ಮಾಡುತ್ತಾ ವರ್ತಮಾನವನ್ನು ಕಳೆದುಕೊಳ್ಳುವುದಕ್ಕೆ ಹೋಗಲೇಬೇಡಿ. ಈ ವರ್ತಮಾನದಲ್ಲಿ ಸರಿಯಾದ ರೀತಿಯಲ್ಲಿ ಜೀವಿಸುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಬೇಕು. ಈ ಸಮಯ, ಈ ದಿನ, ಈ ಘಳಿಗೆ ಸರಿಯಾದ ರೀತಿಯಲ್ಲಿ ಯಾರು ಸದುಪಯೋಗ ಮಾಡಿಕೊಳ್ಳುತ್ತಾರೆಯೋ ಅವರು ಜೀವನದಲ್ಲಿ ಮುಂದೆ ಬರುತ್ತಾರೆ. ವರ್ತಮಾನದಲ್ಲಿ ಜೀವಿಸುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಬೇಕು. ಒಮ್ಮೆ ಅರ್ಜುನನು ಶ್ರೀಕೃಷ್ಣನನ್ನ ಒಂದು ಮಾತನ್ನು ಕೇಳುತ್ತಾನೆ. ಆ ಮಾತು ಯಾವ ರೀತಿಯಾಗಿ ಇತ್ತು ಅಂದರೆ, ಎಲ್ಲವೂ ಕೂಡ ಹಣೆ ಬರಹದಲ್ಲಿಯೇ ಬರೆದಿದ್ದರೆ ಪ್ರಯತ್ನ ಪಟ್ಟು ಫಲವೇನು ಎಂದು. ಆಗ ಭಗವಾನ್ ಶ್ರೀಕೃಷ್ಣ ಪರಮಾತ್ಮನು ಈ ರೀತಿಯಾಗಿ ಉತ್ತರವನ್ನು ಕೊಡುತ್ತಾನೆ. ಯಾರಿಗೆ ಗೊತ್ತು ಪ್ರಯತ್ನ ಪಟ್ಟರೆ ಮಾತ್ರ ಸಿಗುತ್ತದೆ ಎಂದು ನಿನ್ನ ಹಣೆ ಬರಹದಲ್ಲಿಯೇ ಬರೆದಿದ್ದರೆ. ಹಾಗಾಗಿ ಪ್ರಯತ್ನ ಎನ್ನುವುದು ನಿರಂತರವಾಗಿ ಇರಬೇಕು. ಪ್ರಯತ್ನ ಸಿದ್ಧಿ ಸಾಧನವೆಂದು ಹೇಳುತ್ತಾರೆ. ಪ್ರಯತ್ನವನ್ನು ಪಟ್ಟವನಿಗೆ ಮಾತ್ರ ಜೀವನದಲ್ಲಿ ಅಂದುಕೊಂಡಂತಹ ಗುರಿಯನ್ನು ಸಾಧಿಸುವುದಕ್ಕೆ ಸಾಧ್ಯವಾದೀತು. ಹಣೆಬರಹದಲ್ಲಿ ಎಲ್ಲವನ್ನೂ ಕೂಡ ಬರೆದಿರುತ್ತಾರೆ. ಆದರೆ ಪ್ರಯತ್ನ ಎನ್ನುವುದು ನಿನ್ನಿಂದಲೂ ಕೂಡ ಆಗಬೇಕು ಅಲ್ಲವೇ? ಹಾಗಾಗಿ ಪ್ರಯತ್ನವನ್ನು ಮಾಡಿ. ಜೀವನದಲ್ಲಿ ಕಳೆದುಕೊಳ್ಳುವುದು ಏನೂ ಕೂಡ ಇಲ್ಲ. ಸೋತರೆ ಅನುಭವಗಳನ್ನು ಪಡೆದುಕೊಳ್ಳುತ್ತೀರಾ. ಮುಂದೆ ಆ ಒಂದು ಕೆಲಸದಲ್ಲಿ ಯಾವ ರೀತಿಯಾಗಿ ಗೆಲುವನ್ನು ಸಾಧಿಸಬೇಕು ಎನ್ನುವಂತಹ ಅರಿವು, ಎನ್ನುವಂತಹ ಪ್ರಜ್ಞೆ, ಎನ್ನುವಂತಹ ಕಾಳಜಿ ನಿಮಗೆ ಬರುವುದಕ್ಕೆ ಸಾಧ್ಯವಾಗುವುದು. ಆಗ ಶ್ರೀಕೃಷ್ಣ ಪರಮಾತ್ಮನು ಈ ರೀತಿಯಾಗಿ ಉತ್ತರವನ್ನು ಕೊಡುತ್ತಾನೆ. ಸುಖ ಎನ್ನುವುದು, ದುಃಖ ಎನ್ನುವುದು ಎಲ್ಲರಲ್ಲಿಯೂ ಕೂಡ ಇದೆ. ಆದರೆ ಎಲ್ಲರೂ ಕೂಡ ಇನ್ನೊಬ್ಬರ ಸಂತೋಷದಿಂದ ದುಃಖಿಗಳು ಆಗಿರುತ್ತಾರೆ. ಸಂತೋಷವನ್ನು ಕಾಣಬೇಕು ಅನ್ನುವುದೇ ಆದರೆ ಸಣ್ಣ ಸಣ್ಣ ವಿಷಯಗಳಲ್ಲಿಯೂ ಕೂಡ ಸಂತೋಷ ಎನ್ನುವುದು ಸಿಗುತ್ತದೆ. ಅದನ್ನು ಸಂತೋಷ ಪಡುವಂತಹ ಮನಸ್ಥಿತಿ ಇದ್ದವರಿಗೆ ಮಾತ್ರ ಅದು ಗೋಚರವಾಗುವುದು. ನೆಮ್ಮದಿ ಯಾವುದೇ ವಸ್ತು, ಹಣಗಳಲ್ಲಿ ಇರುವುದೇ ಇಲ್ಲ. ನೆಮ್ಮದಿ ಎನ್ನುವುದು ನಮ್ಮ ಆತ್ಮಸಾಕ್ಷಿಗಳಲ್ಲಿ, ನಮ್ಮ ಆಲೋಚನೆಗಳಲ್ಲಿ, ನಮ್ಮ ಮನಸ್ಸಿನಲ್ಲಿ ಇರುತ್ತದೆ. ಹಾಗಾಗಿ ಕಷ್ಟಪಡದೆ ಸಿಕ್ಕಂತಹ ಫಲ ಎಂದಿಗೂ ಕೂಡ ಸುಖವನ್ನು ಕೊಡುವುದಕ್ಕೆ ಸಾಧ್ಯವೇ ಇಲ್ಲ. ಸುಖವನ್ನು ಕಷ್ಟಪಡುವುದರಲ್ಲಿ ಹುಡುಕಿದಾಗ ಮಾತ್ರ ನಾವು, ಕಷ್ಟವನ್ನು ಪಡುವುದರಲ್ಲಿ ಹುಡುಕಿದಾಗ ಮಾತ್ರ ನಾವು ನೆಮ್ಮದಿಯ ಜೀವನವನ್ನು ಕಟ್ಟಿಕೊಳ್ಳುವುದಕ್ಕೆ ಸಾಧ್ಯವಾಗುವುದು. ಸ್ನಾನ ಎನ್ನುವುದು ದೇಹವನ್ನು ಶುದ್ಧಿ ಮಾಡುತ್ತದೆ. ದಾನ ಎನ್ನುವುದು ಮನಸ್ಸನ್ನು ಶುದ್ಧಿ ಮಾಡುತ್ತದೆ. ದಾನ ಎನ್ನುವುದು ಧನವನ್ನು, ಯೋಗ ಎನ್ನುವುದು ಜೀವನವನ್ನು ಶುದ್ಧಿ ಮಾಡುತ್ತದೆ. ಜೀವನದಲ್ಲಿ ಒಂದೊಂದು ಅಂಶಗಳನ್ನು ಅಳವಡಿಸಿಕೊಂಡು ಜೀವನವನ್ನು ಕಳೆಯುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಬೇಕು. ಪ್ರಾರ್ಥನೆ ಎನ್ನುವುದು ಆತ್ಮವನ್ನು ಶುದ್ಧಿ ಮಾಡುತ್ತದೆ. ವ್ರತ ಎನ್ನುವುದು ಆರೋಗ್ಯವನ್ನು ಶುದ್ಧಿ ಮಾಡುತ್ತದೆ. ಕ್ಷಮೆಗಳು ಎನ್ನುವುದು ಸಂಬಂಧಗಳನ್ನು ಶುದ್ಧಿ ಮಾಡುತ್ತದೆ. ಪರೋಪಕಾರ ಎನ್ನುವುದು ಅದೃಷ್ಟವನ್ನು ಪವಿತ್ರಗೊಳಿಸುತ್ತದೆ. ಹಾಗಾಗಿ ಜೀವನದಲ್ಲಿ ಮನುಷ್ಯನಾದವನು ಈ ಒಂದು ಅಂಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಬದುಕನ್ನು ಸರಿಯಾದ ರೀತಿಯಲ್ಲಿ ಬದುಕುವುದಕ್ಕೆ ಸಾಧ್ಯವಾಗುವುದು. ಇಲ್ಲದಿದ್ದರೆ ನಾವು ಒಂದು ಕಡೆ ಬಗೆದರೆ ಬದುಕು ಎನ್ನುವುದು ಒಂದು ಕಡೆ ಹೋಗುತ್ತಾ ಇರುತ್ತದೆ. ಕೇವಲ ದೇವರನ್ನು
ಪೂಜಿಸುವುದರಿಂದ ನಿಮಗೆ ಪುಣ್ಯ ಎನ್ನುವುದು ಬರುವುದಕ್ಕೆ ಸಾಧ್ಯವೇ ಇಲ್ಲ. ನೀವು ಅದಕ್ಕೆ ತಕ್ಕ ರೀತಿಯಾಗಿರುವಂತಹ ಉತ್ತಮ ರೀತಿಯಾಗಿರುವಂತಹ ಬುದ್ಧಿಯಾಗಿರಬಹುದು, ಉತ್ತಮ ರೀತಿಯಾಗಿರುವಂತಹ ಆಲೋಚನೆಗಳಾಗಿರಬಹುದು, ಉತ್ತಮ ರೀತಿಯಾಗಿರುವಂತಹ ಕೆಲಸವಾಗಿರಬಹುದು, ಉತ್ತಮ ರೀತಿಯಾಗಿರುವಂತಹ ಮಾತುಗಳು ಆಗಿರಬಹುದು, ಉತ್ತಮ ರೀತಿಯಾಗಿರುವಂತಹ ವರ್ತನೆಗಳೇ ಆಗಿರಬಹುದು. ಇವುಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ನೀವು ಜೀವನದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾದೀತು. ಕರುಣೆಗಳು ಆಗಿರಬಹುದು, ಅಹಿಂಸೆ ಆಗಿರಬಹುದು, ಪುಣ್ಯ ಆಗಿರಬಹುದು. ಹಾಗಾಗಿ ಇಂತಹ ಕೆಲಸಗಳನ್ನು ಮಾಡಿದಾಗ ಮಾತ್ರ ನೀವು ಜೀವನದಲ್ಲಿ ಪುಣ್ಯವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾದೀತು. ಜೀವನದಲ್ಲಿ ಯಾರ ಮೇಲೆಯೂ ಕೂಡ ಅತಿಯಾದ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳುವುದಕ್ಕೆ ಹೋಗಲೇಬೇಡಿ. ಏಕೆಂದರೆ ಯಾರು ಯಾವಾಗ ಹೇಗೆ ಬದಲಾಗುತ್ತಾರೆ ಎಂದು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಆದದ್ದೆಲ್ಲವೂ ಕೂಡ ಒಳ್ಳೆಯದಕ್ಕೆ ಆಗಿದೆ. ಮುಂದೆ ಆಗುತ್ತಿರುವುದೆಲ್ಲವೂ ಕೂಡ ಒಳ್ಳೆಯದಕ್ಕೆ ಆಗುತ್ತಿದೆ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತಿದೆ ಎಂದು ಭಾವಿಸುವುದನ್ನು ಕಲಿತುಕೊಳ್ಳಿ. ಆಗಲಿರುವುದು ಸಹ ಒಳ್ಳೆಯದೇ ಆಗುತ್ತದೆ. ಆಗ ನೀನು ಜೀವನದಲ್ಲಿ ಏನನ್ನೂ ಕೂಡ ಕಳೆದುಕೊಳ್ಳುವುದಕ್ಕೆ ತಂದಿರುವುದು ಏನೂ ಕೂಡ ಇಲ್ಲ. ಮನಸ್ಸಿನಿಂದ ಕೆಲಸವನ್ನು ಮಾಡಿ, ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಶ್ರೀಕೃಷ್ಣ ಪರಮಾತ್ಮನ ಆರಾಧನೆಗಳನ್ನು ಮಾಡಿ. ಜೀವನದಲ್ಲಿ ಬರುವುದೆಲ್ಲ ಒಳ್ಳೆಯ ಸಂದರ್ಭಗಳು, ಒಳ್ಳೆಯ ದಿನಮಾನಗಳು ನಿಮ್ಮ ಜೀವನದಲ್ಲಿ ಬಂದೇ ಬರುತ್ತದೆ. ಭಗವಂತನಲ್ಲಿ ನೀವು ಭಗವಂತನನ್ನು ಬೇಡಿಕೊಳ್ಳಿ. ಭಗವಂತನನ್ನು ಬೇಡಿಕೊಂಡಾಗ ಜೀವನದಲ್ಲಿ ಏನನ್ನೂ ಕೂಡ ಬೇಡಿಕೊಳ್ಳುವಂತಹ ಅವಶ್ಯಕತೆಯೇ ಇರುವುದಿಲ್ಲ. ಭಗವಾನ್ ಶ್ರೀಕೃಷ್ಣ ಪರಮಾತ್ಮನು ಇದ್ದಾನೆ. ಅವನು ಎಲ್ಲವನ್ನೂ ಕೂಡ ನೋಡಿಕೊಳ್ಳುತ್ತಾನೆ. ಇನ್ನೇನು ಜೀವನದಲ್ಲಿ ನಾವು ಎಂತಹ ಪ್ರಯತ್ನಗಳನ್ನು ಮಾಡಿದರೂ ಕೂಡ ಜೀವನದಲ್ಲಿ ಯಶಸ್ಸನ್ನು ಕಾಣುವುದಕ್ಕೆ ಸಾಧ್ಯವೇ ಆಗುತ್ತಿಲ್ಲ. ಜೀವನದಲ್ಲಿ ಯಾವುದೂ ಕೂಡ ದಾರಿ ತೋರಿಸುತ್ತಿಲ್ಲ ಅಥವಾ ಕಾಣುತ್ತಿಲ್ಲ ಎಂದು ನಿಮ್ಮಲ್ಲಿ ಪ್ರಶ್ನೆಗಳು ಉದ್ಭವ ಆದಾಗ ನೀವು ಶ್ರೀಕೃಷ್ಣ ಪರಮಾತ್ಮನ ಧ್ಯಾನವನ್ನು ಮಾಡುವುದನ್ನು ಕಲಿತುಕೊಳ್ಳಿ. ಹಾಗೂ ಭಗವಾನ್ ಶ್ರೀಕೃಷ್ಣ ಪರಮಾತ್ಮನ ಭಗವದ್ಗೀತೆಯನ್ನು ಓದುವುದನ್ನು, ಭಗವದ್ಗೀತೆಯನ್ನು ಪಠನೆ ಮಾಡುವುದನ್ನು ಕಲಿತುಕೊಳ್ಳಿ. ಖಂಡಿತವಾಗಿಯೂ ಕೂಡ ಭಗವದ್ಗೀತೆಯಿಂದ ನಿಮ್ಮ ಜೀವನದಲ್ಲಿ ಯಾವುದಾದರೂ ಒಂದು ಅಂಶ ಎನ್ನುವುದು ಸಿಕ್ಕೇ ಸಿಗುತ್ತದೆ. ಆ ಅಂಶ ಎನ್ನುವುದು ನಿಮ್ಮ ಇಡೀ ಜೀವನಕ್ಕೆ ಬದಲಾವಣೆಯನ್ನು ತಂದುಕೊಡಬಹುದು. ಹಾಗಾಗಿ ಖಂಡಿತವಾಗಿಯೂ ಕೂಡ ಜೀವನದಲ್ಲಿ ಏನೂ ಕೂಡ ದಾರಿ ಕಾಣುತ್ತಿಲ್ಲ ಎಂದಾಗ ಭಗವದ್ಗೀತೆಯನ್ನು ಪಠನೆ ಮಾಡುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಬೇಕು. ಅಂದಾಗ ಮಾತ್ರ ಬದುಕಿನಲ್ಲಿ ಯಶಸ್ಸನ್ನು ಕಾಣುವುದಕ್ಕೆ ಸಾಧ್ಯವಾಗುವುದು. ಜೀವನ ಎನ್ನುವುದೇ ಹಾಗೆ. ಮನಸ್ಸಿಗೆ ಮದವೇರಿದಾಗ ಒಮ್ಮೆಯಾದರೂ ಕೂಡ ಮನುಷ್ಯನಾದವನು ಸ್ಮಶಾನವನ್ನು ತಿರುಗಾಡಿ ಬರಬೇಕಂತೆ. ಏಕೆಂದರೆ ಅಲ್ಲಿ ನಾನು ನನ್ನಿಂದಲೇ ಎಂದು ಹೇಳಿರುವಂತಹ ಅದೆಷ್ಟೋ ಜನರು ಮಣ್ಣಲ್ಲಿ ಮಣ್ಣಾಗಿರುವುದನ್ನು ನಾವು ನೋಡಬಹುದಂತೆ, ಕಾಣಬಹುದಂತೆ. ಹಾಗಾಗಿ ಮನಸ್ಸಿಗೆ ಮದವೇರಿದಾಗ ಒಮ್ಮೆಯಾದರೂ ಕೂಡ ಸ್ಮಶಾನಕ್ಕೆ ತಿರುಗಾಡಿ ಬರುವುದನ್ನು ಕಲಿತುಕೊಳ್ಳಿ. ಭಗವಂತ ತಡ ಮಾಡಿದರೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಅನ್ಯಾಯವನ್ನು ಯಾರಿಗೂ ಕೂಡ ಮಾಡುವುದಕ್ಕೆ ಹೋಗುವುದೇ ಇಲ್ಲ. ನ್ಯಾಯವನ್ನೇ ಮಾಡುತ್ತಾನೆ. ಅನ್ಯಾಯವನ್ನು ಎಂದಿಗೂ ಕೂಡ ಮಾಡುವುದೇ ಇಲ್ಲ. ನಿಮ್ಮ ಕೈಯಲ್ಲಿ ಆದರೆ ಒಳ್ಳೆಯದನ್ನು ಬಯಸಿ, ಒಳ್ಳೆಯದನ್ನು ಮಾಡಿ. ಅದನ್ನು ಹೊರತುಪಡಿಸಿ ಯಾರಿಗೂ ಕೂಡ ಕೆಟ್ಟದ್ದನ್ನು ಮಾಡುವುದಕ್ಕೆ, ಕೆಟ್ಟದ್ದನ್ನು ಬಗೆಯುವುದಕ್ಕೆ ಹೋಗಲೇಬೇಡಿ. ತಡ ಆಗುವುದರ ಹಿಂದೆ ಅದ್ಭುತಗಳು ನಡೆಯುತ್ತವೆ. ನೀವು ಜೀವನದಲ್ಲಿ ಕಾದು ನೋಡಬೇಕು ಅಷ್ಟೇ. ಕಾಯುವುದನ್ನು ಮನುಷ್ಯನಾದವನು ಕಲಿತುಕೊಂಡಾಗ ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಶ್ರೀಕೃಷ್ಣ ಪರಮಾತ್ಮನಿಗೆ ಗೊತ್ತಿದೆ ಯಾವಾಗ ಏನನ್ನು ಕರುಣಿಸಬೇಕು, ಯಾವಾಗ ಏನನ್ನು ಕರುಣಿಸಬಾರದು ಎನ್ನುವುದು. ಹಾಗಾಗಿ ಜೀವನದಲ್ಲಿ ಬರುವುದೆಲ್ಲವನ್ನ ನೀವು ಸ್ವೀಕರಿಸುತ್ತಾ ಕಾಯುವಂತಹ ತಾಳ್ಮೆಯನ್ನು ಜೀವನದಲ್ಲಿ ಬೆಳೆಸಿಕೊಳ್ಳಿ. ಎಲ್ಲರೂ ಹೇಳುತ್ತಾರೆ ಮನುಷ್ಯನು ಖಾಲಿ ಕೈಯಲ್ಲಿ ಬರುತ್ತಾನೆ, ಖಾಲಿ ಕೈಯಲ್ಲಿ ಹೋಗುತ್ತಾನೆ ಎಂದು. ಆದರೆ ಮನುಷ್ಯನು ಬರುವಾಗ ಭಾಗ್ಯದ ಜೊತೆಗೆ ಬರುತ್ತಾನೆ, ಹೊರಟು ಹೋಗುವಾಗ ಕರ್ಮದ ಫಲಗಳನ್ನು ಹೊತ್ತಿಕೊಂಡು ಹೋಗುತ್ತಾನೆ. ಜೀವನದಲ್ಲಿ ಯಾವುದೂ ಕೂಡ ಇಲ್ಲಿ ಶಾಶ್ವತ ಅನ್ನುವುದು ಇಲ್ಲ. ಇಲ್ಲಿ ಮನುಷ್ಯನೇ ಶಾಶ್ವತ ಇಲ್ಲ ಅಂದಾಗ ಇನ್ನು ಮನುಷ್ಯನ ಜೀವನ ಎನ್ನುವುದು, ಆ ಜೀವನದಲ್ಲಿ ಬರುವಂತಹ ಸಮಸ್ಯೆಗಳು, ನೋವುಗಳು, ದುಃಖಗಳು ಹೇಗೆ ತಾನೇ ಶಾಶ್ವತವಾಗಿ ಇರುವುದಕ್ಕೆ ಸಾಧ್ಯವಾದೀತು ಹೇಳಿ? ಬದುಕನ್ನು ಬದುಕುವುದಕ್ಕಾಗಿ ಬದುಕಿ, ಆಗ ಬದುಕು ಎನ್ನುವುದು ನಿಮ್ಮದಾಗುತ್ತದೆ. ಬದುಕನ್ನು ಸರಿಯಾದ ರೀತಿಯಲ್ಲಿ ಬದುಕುವುದನ್ನು ಕಲಿತುಕೊಂಡಾಗ ನಿಜವಾದ ಬದುಕನ್ನು ಬದುಕಿದಂತೆಯೇ ಆಗುತ್ತದೆ. ಭಗವಂತ ಫಲದ ಮೇಲೆ ಕಣ್ಣಿಟ್ಟು ಕೆಲಸವನ್ನು ಮಾಡಿದರೆ ನಿರಾಸೆಗಳು ಎನ್ನುವುದು ಹೆಚ್ಚಾಗಿಯೇ ನೀವು ಕಾಣಬಹುದು ಎಂದು ಹೇಳಿದ್ದಾನೆ. ಕೆಲಸವನ್ನು ಶ್ರದ್ಧೆಯಿಂದ, ಪ್ರೀತಿಯಿಂದ ಮಾಡಿದರೆ ಇಂದಲ್ಲ ನಾಳೆ ಎನ್ನುವುದು ಫಲ ಖಂಡಿತವಾಗಿಯೂ ಸಿಕ್ಕೇ ಸಿಗುತ್ತದೆ. ಹಾಗಾಗಿ
ಫಲದ ಮೇಲೆ ಚಿಂತನೆಗಳನ್ನು ಮಾಡುವುದಕ್ಕೆ, ಫಲದ ಬಗ್ಗೆ ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ನಿಮ್ಮ ಸರಿಯಾದ ಸಮಯವನ್ನು ನಿಮ್ಮ ಸರಿಯಾದ ಕೆಲಸಗಳಲ್ಲಿ ವಿನಿಯೋಗಿಸಿದಾಗ ಮಾತ್ರ ಜೀವನದಲ್ಲಿ ಉನ್ನತವಾಗಿರುವಂಥದ್ದನ್ನು, ಯಶಸ್ಸನ್ನು ನೀವು ಕಾಣುವುದಕ್ಕೆ ಸಾಧ್ಯವಾಗುವುದು. ಆಗುವುದಿಲ್ಲ, ಒಳ್ಳೆಯದೇ ಆಗುತ್ತದೆ. ಖಂಡಿತವಾಗಿಯೂ ಕೂಡ ನೀವು ಅಂದುಕೊಂಡಂತಹ ಗುರಿಯನ್ನು, ಅಂದುಕೊಂಡಂತಹ ಕೆಲಸವನ್ನು, ಅಂದುಕೊಂಡ ರೀತಿಯಲ್ಲಿಯೇ ನೀವು ಯಶಸ್ಸನ್ನು ಕಾಣಬೇಕು ಅನ್ನುವುದೇ ಆದರೆ ಮೊದಲು ಶ್ರದ್ಧೆಯನ್ನು ಮೈಗೂಡಿಸಿಕೊಳ್ಳಿ, ಪ್ರಾಮಾಣಿಕತೆಯನ್ನು ಮೈಗೂಡಿಸಿಕೊಳ್ಳಿ, ನಿಜಾಂಶವನ್ನು ಹೇಳುವುದನ್ನು ಕಲಿತುಕೊಳ್ಳಿ. ಯಾವಾಗಲೂ ಕೂಡ ಧರ್ಮಯುತವಾಗಿರುವಂತಹ ಮಾರ್ಗವನ್ನು ಅನುಸರಿಸುವುದನ್ನು ಕಲಿತುಕೊಳ್ಳಿ. ಖಂಡಿತವಾಗಿಯೂ ಕೂಡ ಈ ಒಂದು ದಾರಿಯನ್ನು ನೀವು ಅನುಸರಿಸಿದಾಗ ಖಂಡಿತವಾಗಿಯೂ ಕೂಡ ನೀನು ಅಂದುಕೊಂಡಂತಹ ಗುರಿಯನ್ನು ಸಾಧಿಸುತ್ತೀಯಾ. ಕೊಂಚ ತಡವಾಗಬಹುದು, ಆದರೆ ಖಂಡಿತವಾಗಿಯೂ ಕೂಡ ಹಾಗೆ ಆಗುತ್ತದೆ. ಹಾಗಾಗಿ ಜೀವನದಲ್ಲಿ ಹತಾಶೆಗೆ ಒಳಗಾಗಬೇಡ, ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಬೇಡ. ಯಾರೋ ಏನೋ ಹೇಳುತ್ತಿದ್ದಾರೆ ಎಂದು ಎಂದಿಗೂ ಕೂಡ ಚಿಂತನೆಗೆ ಒಳಗಾಗಬೇಡ. ನಿನ್ನ ತನವನ್ನು ನೀನು ಎಂದಿಗೂ ಕೂಡ ಅಡವಿಟ್ಟು ಕೆಲಸವನ್ನು ಮಾಡುವುದಕ್ಕೆ ಹೋಗಲೇಬೇಡ. ನಿನ್ನ ಆತ್ಮವಿಶ್ವಾಸವನ್ನು ಎಂದಿಗೂ ಕೂಡ ಕಳೆದುಕೊಳ್ಳಬೇಡ. ಹಾಗಾಗಿ ಮಾಡುತ್ತಿರುವಂತಹ ಕೆಲಸದಲ್ಲಿ ಪ್ರಾಮಾಣಿಕತೆಯ ಶ್ರದ್ಧೆಯನ್ನು ಬೆಳೆಸಿಕೋ. ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಈ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತಕ್ಕೆ ಒಂದೇ ಒಂದು ಲೈಕನ್ನು ಮಾಡುವುದರ ಮೂಲಕ ನಮ್ಮ ಈ ಒಂದು ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಬೆಂಬಲವನ್ನು ಸೂಚಿಸಿ ಎಂದು ಕೇಳಿಕೊಳ್ಳುತ್ತಾ, ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ ಭೇಟಿ ಆಗುವವರೆಗೂ ಧನ್ಯವಾದ. ಕರುನಾಡಿಗೆ.